ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಸ್ಪೆಷಲಿ ಯಲಹಂಕ ಮತದಾರರಿಗೆ ಅಥವಾ ಯಲಹಂಕ ನಿವಾಸಿಗಳಿಗೆ ಒಂದು ನಮಸ್ಕಾರ. ಇವತ್ತು ಒಂದು ಫೋಟೋ ಭಾರಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಲಹಂಕ MLA ವಿಶ್ವನಾಥ್ ಅವರು ಯಾವುದೋ ಒಂದು ಹುಟ್ಟುಹಬ್ಬಕ್ಕೆ ಹೋಗಿ ಯಾರೋ ಜೊತೆ ನಿಂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಒಬ್ಬ MLA ಆಗಿ ಇಂಥವರ ಹುಟ್ಟುಹಬ್ಬಕ್ಕೆ ತಾವು ಹೋಗಿದ್ದು ಸರಿನಾ ಅಂತ. ಏನು ಆ ಪ್ರಶ್ನೆಯನ್ನು ಮುಂದುವರಿಸುತ್ತಾ ಯಲಹಂಕ 15ನೇ ಶತಮಾನದಲ್ಲಿ 70 ವರ್ಷಗಳ ಕಾಲ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ತಂದೆ ಆಡಳಿತ ಮಾಡಿದಂಥ ಒಂದು ಸಣ್ಣ ಪಟ್ಟಣ. ಆ ಸಮಯದಲ್ಲಿ 70 ವರ್ಷಗಳ ಕಾಲ ಆಡಳಿತ ಮಾಡಿ ತದನಂತರ ಕೆಂಪೇಗೌಡರಿಗೆ ಬೆಂಗಳೂರಿನ ಕಟ್ಟಲಿಕ್ಕೆ ಸ್ಫೂರ್ತಿನೇನೆ ನಮ್ಮ ಯಲಹಂಕ ಅಂತ ಏನಾಗಿದೆ, ನಮ್ಮ ಬೆಂಗಳೂರು ಉತ್ತರದಲ್ಲಿ ಯಲಹಂಕ ಅಂತ ಏನಿದೆ, ಬೆಂಗಳೂರನ್ನ ಕಟ್ಟಲಿಕ್ಕೆ ಸ್ಫೂರ್ತಿನೇ ಯಲಹಂಕದ ಆಡಳಿತ. ಯಲಹಂಕವನ್ನು ಆಡಳಿತ ಮಾಡಿದವರು ಕೆಂಪೇಗೌಡ. 15ನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆಯವರು 70 ವರ್ಷಗಳ ಆಡಳಿತದ ನಂತರ ಮಗನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಕೆಂಪೇಗೌಡರಿಗೆ. ಆ ಕೆಂಪೇಗೌಡರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಆ ಕೆಂಪೇಗೌಡರು ಇದರಲ್ಲಿ ಇಲ್ಲಿ ಹೆಸರುಘಟ್ಟ ಹತ್ರ ಅಲ್ಲಿ ಅವರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಕೆಂಪೇಗೌಡರ ಮಂತ್ರಿ ಮತ್ತೆ ಅವರ ಮಗ ಸೇರಿ ಈ ಬೆಂಗಳೂರನ್ನ ಅಷ್ಟು ಈಸಿಯಾಗಿ ಕಟ್ಲಿಕ್ಕೆ ಆಗ್ಲಿಲ್ಲ. ಆಗಿನ ಕಾಲದಲ್ಲಿ ತುಂಬಾ ಯೋಚನೆ ಮಾಡಿ ಇವತ್ತು ಬೆಂಗಳೂರನ್ನ ಮೇಂಟೈನ್ ಮಾಡಕ್ಕೆ ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದ್ಕೊಂಡು ಬೆಂಗಳೂರನ್ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಜನಪ್ರತಿನಿಧಿಗಳು ಸರ್ಕಾರ ಇರ್ಬೇಕಾರೆ ಅಂತ ಸಮಯದಲ್ಲಿ ಯಲಹಂಕದಲ್ಲಿ ತನ್ನ ಹುಟ್ಟಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ವಿಚಾರ ಏನಿದೆ. ಸೊ ಈ ಯಲಹಂಕಕ್ಕೆ ಕೆಂಪೇಗೌಡರ ಒಂದು ಈ ಬೆಂಗಳೂರಿನ ಕಟ್ಟಲಿಕ್ಕೆ ಯಲಹಂಕ ತುಂಬಾ ದೊಡ್ಡ ಕೊಡುಗೆ ಇದೆ. ಬಟ್ ಆದರೆ ಇವತ್ತು ಆ ಯಲಹಂಕ ಅನ್ನೋ ಒಂದು ಕ್ಷೇತ್ರ ಏನಿದೆ, ಪುಡಾರಿಗಳು, ರೌಡಿಗಳು, ಭೂಗಳ್ಳರು, ಡಕಾಯಿತರು, ರೌಡಿಸಮೇ ಮಾಡ್ಕೊಂಡು ಜೀವನ ಮಾಡ್ತಾರ ಅಂತರು. ಆಮೇಲೆ ಬಡವರನ್ನ, ಸಾಮಾನ್ಯ ಜನರನ್ನ ಬೆದರ್ಸ್ಕೊಂಡು ಕೆಲ ಮಟ್ಟದಲ್ಲಿ ಇವನ್ ಪೊಲೀಸರು ಅಷ್ಟೇನೆ ಒಂದು ರೀತಿ ರಿಪಬ್ಲಿಕ್ ಆಗ್ಬಿಟ್ಟಿದೆ. ಈ ಯಲಹಂಕ ಅಂತ ಏನಿದೆ ಒಂದು ದೊಡ್ಡ ಮಟ್ಟಕ್ಕೆ ಕಳೆದ 18-20 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಯಲಹಂಕ ಕ್ಷೇತ್ರ ರಿಪಬ್ಲಿಕ್ ಆಗ್ಬಿಟ್ಟಿದೆ. ಅಂದ್ರೆ ಯಾರು ಹೇಳೋರು ಪಾಡೋರು ಹೇಳು ಕೇಳಲ್ಲ. ನಾನು ಮನೆ ಯಲಹಂಕದಿಂದ ದೊಬ್ಲಾಪುರ್ಗವರೆಗೂ ಹೋಗಿದ್ದೀನಿ. ಸಂಪೂರ್ಣವಾಗಿ ಬ್ಯಾನರ್ಸ್ಗಳು, ಈ ಇಬ್ಬರೇ ವ್ಯಕ್ತಿ, ಅವನ ಮಗನ, ಬರೀ ಅವನಿಬ್ಬರದೇನೆ ಬರೀ ಬ್ಯಾನರ್ಗಳು. ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಆ ಬ್ಯಾನರ್ಗಳನ್ನು ಕೂಡ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇಲ್ಲ. ಆ ಮಟ್ಟಕ್ಕೆ ಆಡಳಿತ ಅನ್ನೋದು ಒಂದು ದೊಡ್ಡ ಮಾಫಿಯಾ ಆಗಿ ಬದಲಾವಣೆ ಆಗಿದೆ. ನಮಗೆ ಗೊತ್ತಿರೋ ಪ್ರಕಾರ ಇರೋಬ್ಬರ ಇಲ್ಲಿಂದ ಹೆಸರುಘಟ್ಟವರೆಗೂ ಕೂಡ ಯಲಹಂಕ ಕ್ಷೇತ್ರ ಬರ್ತದೆ. ನಿಜವಾಗ್ಲೂ ಪುಡಾರಿಗಳು, ಬ್ರೋಕರ್ಗಳು, ರೌಡಿಗಳು, ಭೂಮಾಫಿಯಾಗಳು ಒಂದು ರೀತಿಯ ಬಿಗುವಿನ ವಾತಾವರಣಕ್ಕೆ ಕಳೆದ ನಾಲ್ಕನೇ ವರ್ಷ 18 ವರ್ಷದ ಆಡಳಿತದಲ್ಲಿ ಬದಲಾವಣೆ ನಿಜವಾಗ್ಲೂ ಬೇಕು ಅಂತ ಅಲ್ಲಿನ ಜನ ನನಗೂ ಫೋನ್ ಮಾಡಿ, ಇಲ್ಲ ಸರ್ ಇಲ್ಲಿ ಬದಲಾವಣೆ ಮಾಡಬೇಕು, ಬದಲಾಯಿಸಬೇಕು ಅನ್ನೋ ಒಂದು ವಿಚಾರವನ್ನ ತಿಳಿಸ್ತಾರೆ. ಲಾಸ್ಟ್ ಟೈಮ್ ನಾವು ಅಷ್ಟೇ ಕೆಲವೊಂದು ವಿಚಾರಗಳಲ್ಲಿ ಈ ಯಲಹಂಕದ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡೋದಕ್ಕಿಂತ ಈ ಬಾರಿ ನೀವುಗಳೆಲ್ಲ ಸೇರಿ ಈ ಯಲಹಂಕ ಕ್ಷೇತ್ರದ ಆಡಳಿತವನ್ನ ಬದಲಾಯಿಸಬೇಕು, ಒಂದು ಹೊಸ ಚಿಂತನೆಗೆ. ಮತ್ತೆ ಕಾಂಗ್ರೆಸ್ ಅವ್ರಿಗೆ JDS ಅವ್ರಿಗೆ ಇಲ್ಲಿ ಕ್ಯಾಂಡಿಡೇಟ್ ಹಾಕಿ ಗೆಲ್ಸೋ ಅಂತ ಶಕ್ತಿ ಕೂಡ ಇಲ್ಲ, ಇದನ್ನು ಕೂಡ ನನಗೆ ಗೊತ್ತಿದೆ. ಓಕೆ, ಇಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಮಾಫಿಯಾ ತನ್ನ ಬೀಡ್ಬಿಟ್ಟಿದೆ. ಬುಡ ತುಂಬಾ ಸ್ಟ್ರಾಂಗ್ ಆಗಿದೆ. ಒಂದು ಐ ಥಿಂಕ್ ಮಾತಿದ್ರೆ ಕಾರ ಹರಿತೀನಿ, ನಾನು ಅವ್ನ್ ಸ್ಕೆಚ್ ಹಾಕ್ತೀನಿ, ಇವ್ನ್ ಸ್ಕೆಚ್ ಹಾಕ್ತೀನಿ, ನಂಗೆಲ್ಲ ಗೊತ್ತು, ನಾನೇ ಎಲ್ಲ, ಈ ಡೈಲಾಗ್ಗಳನ್ನ ಹೊಡ್ಕೊಂಡು ಆಡಳಿತ ನಡೆಸ್ತಾ ಇರೋಂಥವ್ರಿಗೆ ಒಂದು ಬದಲಾವಣೆ ಆಗ್ಬೇಕು. ಯಲಹಂಕ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ಇಂಥ ಒಂದು ಯಲಹಂಕ ಕ್ಷೇತ್ರ ಇವತ್ತು ರೌಡಿಗಳು, ಪುಡಾರಿಗಳು, ಭೂಮಾಫಿಯಾಗಳು, ದರೋಡೆಕೋರರು, ಕೊಲೆಗಾರರು ಶೂಟೌಟ್ ಮಾಡೋ ಅಂತ ಪರಿಸ್ಥಿತಿ, ಶೂಟೌಟ್ ಮಾಡಿದಂಥ ಪ್ರಸಂಗಗಳು ಕೂಡ ನಾವು ಯಲಹಂಕದಲ್ಲಿ ನೋಡಿದ್ದೇವೆ. ಈ ಬದಲಾವಣೆಯನ್ನ ತರಲಿಕ್ಕೆ ಅಲ್ಲಿನ ನಾಗರಿಕರು, ಮತದಾರರು ಕೈ ಜೋಡಿಸ್ಬೇಕು. ವಿ ವಿಲ್ ಬಿ ಈ ಬಾರಿ ನಾವು JDS ಅಥವಾ ಕಾಂಗ್ರೆಸ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯಾಕೆ ಅಂತಂದ್ರೆ ಕ್ಯಾಂಡಿಡೇಟ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೋಲೋದು ಇವೆರಡೂ ಪಕ್ಷದವರಲ್ಲಿ ಮಾಡ್ತಾ ಇದ್ದಾರೆ. ಯಲಹಂಕದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಯಂಗ್ಸ್ಟಾರ್ ಪಾರ್ಟಿ ತರಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ವಿ ಹ್ಯಾವ್ ಡಿಸೈಡೆಡ್ ಯಂಗ್ಸ್ಟರ್ ಪಾರ್ಟಿ ಇಲ್ಲಿ ಒಂದು ಬದಲಾವಣೆ ತರಬೇಕು ಈ ಕ್ಷೇತ್ರದ. ಯಾಕಂದ್ರೆ
ಇಡೀ ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ. ಬೆಂಗಳೂರಿನ ಕಟ್ಟಕ್ಕೆ ಯಲಹಂಕನೇ ಸ್ಫೂರ್ತಿ. ಈ ಯಲಹಂಕನ ಇವತ್ತು ಈ ಮಟ್ಟಕ್ಕೆ ಹಾಳು ಮಾಡಿರೋದು ಮಾಫಿಯಾ ನಡೆಸ್ತಾ ಇರೋದನ್ನ ತಡಿಬೇಕು, ಬದಲಾಯಿಸಬೇಕು, ಸೋಲ್ಸೋಣ ಈ ಸತಿ. ಸೋಲಿಸಿ ಈ ಒಂದು ಯಲಹಂಕದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕಟ್ಟೋಣ, ತರೋಣ, ಮಾಡೋಣ, ಕೈ ಜೋಡಿಸೋಣ, ನಮ್ ಜೊತೆ ಕೈ ಜೋಡಿಸಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಂಡು, ಭಯ ಬೀಳಕೋಬಿಡಿ. ಅವನೇನ್ ದೊಡ್ಡ ಮಾಫಿಯಾ ಏನಲ್ಲ. ಓಕೆ, ಅವ್ನು ಹೇಳ್ಕೊಂಡ್ರೆ ಅಂತ ಮಾಫಿಯಾಗಳನ್ನ ನಾವು ಕೂಡ 20-25 ವರ್ಷದಿಂದ ನೋಡ್ಕೊಂಡ್ ಬಂದಿದೀವಿ. ಅವ್ನ್ ಮಾಫಿಯಾ ಅಂತ ಅನ್ಕೊಂಡಿದ್ದಾನೆ. ಬಟ್ ಪ್ರಶ್ನೆ ಅದಂತಲ್ಲ. ವಿ ನೀಡ್ ಟು ಬ್ರೇಕ್ ಸಚ್. ನೋಡ್ರಿ, ನಾಗರಿಕತೆ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇವತ್ತು ಒಂದು ಒಳ್ಳೆಯ ವಾತಾವರಣ ಇರಬೇಕು, ಮಾಫಿಯಾಗಳು ತೊಲಗಬೇಕು ಅಂತಂದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಈ ಯಲಹಂಕದಲ್ಲಿ ಪ್ರಜಾಪ್ರಭುತ್ವ ವಾಪಸ್ ಬರುತ್ತೆ. ಇಲ್ಲ ಅಂತಂದ್ರೆ ಇದೇ ರೀತಿ ನೀವು ಮಾಫಿಯಾಗಳಿಗೆ ಬೆದರ್ಕೊಂಡು ಅವ್ರು ಬೆದರ್ಸ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಖಾರ ಹರಿತೀನಿ, ಇನ್ನೊಂದು ಹರಿತೀನಿ, ಉಪ್ಪು ಹರಿತೀನಿ, ಇವೆಲ್ಲ ಅನ್ಕೊಂಡು. ಯಾಕಂದ್ರೆ ನಾವುಗಳಿವೆಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಓಟಿನ ಭಿಕ್ಷೆಯಿಂದ MLAಗಳಾಗೋದು, ಓಟಿನ ಭಿಕ್ಷೆಯಿಂದ ಇವ್ರುಗಳು ಮಿನಿಸ್ಟರ್ಗಳಾಗೋದು. ಈ ಓಟ್ ಭಿಕ್ಷೆ ತಗೊಂಡು ಮಾಫಿಯಾಗಳಾಗ್ಬಿಟ್ರೆ ಇವ್ರುಗಳನ್ನೆಲ್ಲ ತಕ್ಕ ಬುದ್ಧಿ ಕಲ್ಸಕ್ಕೆ ಒಬ್ಬ ನಾಯಕತ್ವ ಬೇಕಾಗಿದೆ. ಒಂದು ನಾಯಕತ್ವ ಬೇಕು. ಆ ನಾಯಕತ್ವವನ್ನ ನಾವು ಕೊಡ್ತೀವಿ. ನೀವು ನಮ್ಮ ಕೈ ಜೋಡಿಸಿದ್ರೆ ಖಂಡಿತವಾಗಿ ವಿ ವಿಲ್ ಚೇಂಜ್ ದ ಫೇಸ್ ಆಫ್ ಯಲಹಂಕದ ಒಂದು ಮುಖವನ್ನ, ಈ ಒಂದು ಮಾಫಿಯಾ ಮುಖವಾಡ ಏನಿದೆ ಅದನ್ನ ಕಳಚಿ ಬಿಸಾಕೋಣ. ಯಲಹಂಕ ಈಸ್ ನೋನ್ ಫಾರ್, ಅಲ್ರಿ, ಬೆಂಗಳೂರನ್ನ ಕಟ್ಟಲಿಕ್ಕೆ ಯಲಹಂಕ ಅನ್ನೋ ಹೆಸರು, ಯಲಹಂಕ ನಾಡು ಸ್ಫೂರ್ತಿಯಾಗಿದೆ ಅಂತಂದ್ರೆ ನೀವುಗಳು ಇದನ್ನ ಉಳಿಸ್ಕೊಳ್ಲಿಕ್ಕೆ ನೀವು ಅಳ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ವಿ ಡೋಂಟ್ ಮೈಂಡ್, ವಿ ಅಕ್ಸೆಪ್ಟ್. ಬಟ್ ಮಾಫಿಯಾಗಳ ಮುಕ್ತ ಆಗಬೇಕು ಯಲಹಂಕ, ಭೂ ಮಾಫಿಯಾಗಳ ಮುಕ್ತ ಆಗಬೇಕು. ರಿಪಬ್ಲಿಕ್ ಅಂತ ಅನ್ಕೊಂಡ್ಬಿಟ್ಟಿದೆ. ಅಂದ್ರೆ ನಾನು ಹೇಳಿದ್ದೆ, ನಾನು ಕಾರ ಹರಿತೀನಿ, ನಾನು ಅದೇ ರೀತಿನಿ, ನಂಗೆ ಅದು ಗೊತ್ತು, ನನ್ನ ಹತ್ರ ದುಡ್ಡಿದೆ, ನಾನು ಆಡಳಿತ ಮಾಡಿದ್ದೀನಿ, ನಾನು ಎಲ್ಲಿ ಬೇಕಾದ್ರೆ ಬ್ಯಾನರ್ ಹಾಕ್ಬೋದು, ನನ್ನನ್ನು ಯಾವನ್ ಕೇಳೋನು. ಸೊ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕುವಂತ ಒಂದು ಸಮಯ ಹತ್ರ ಬರ್ತದೆ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳಿ. ನಿಮ್ಗೆಲ್ಲ ಭಯ ಬಿದ್ಕೊಂಡು ಮಾಫಿಯಾಗಳಿಗೆ ಓಟ್ ಹಾಕೊಂಡು, ಇಲ್ಲಪ್ಪ ನಾವು ಮಾಫಿಯಾಗಳ ಕೆಳಗಡೆ ಆರಾಮಾಗಿದ್ದೀವಿ ಅಂತಂದ್ರೆ ವಿ ಕಾಂಟ್ ಹೆಲ್ಪ್. ಎಲ್ಲೋ ಕೆಲವರು ಮಾತ್ರ ಅಷ್ಟೇ, ಬೆರಳಿಕೆಯರಷ್ಟು ಅವ್ರಿಗೆ ಅವನ ಜೊತೆನಲ್ಲಿ ಇದ್ದಾರೆ. ಅದರ್ವೈಸ್ ಈ ಒಂದು ಮಟ್ಟದ ಮಾಫಿಯಾಗಳನ್ನ ಮಟ್ಟ ಹಾಕ್ಲೇಬೇಕು. ನಾನು ಕೂಡ ಓದು ವರ್ಷ ಈ ವಿಚಾರವಾಗಿ ಮಾತಾಡಿದ್ದೆ. ಬಟ್ ಈ ಸಾರಿ ನಾನು ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ. ರಾಜಕೀಯವಾಗಿ ಅಲ್ಲಿ ಬದಲಾವಣೆ ತರೋಣ. ಓಕೆ, ಇಟ್ ಈಸ್ ಕಾಂಗ್ರೆಸ್ ಅವ್ರ ಕೈಯಲ್ಲಿ, JDS ಅವ್ರ ಕೈಯಲ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅದೇ ಕಾರ ಹರಿತೀವಿ ಅಂತ ಡೈಲಾಗ್ ಹೇಳ್ತಾರಲ್ಲ, ಅವರು ಯಾರನ್ನ ಬೇಕಾದ್ರೆ ಕೊಂಡ್ಕೊಂಡು, ಯಾರನ್ನ ಬೇಕಾದ್ರೆ ಅವ್ರನ್ನ ಮೂಲೆ ಗುಂಪು ಮಾಡುವಂತ ಶಕ್ತಿ ಇದೆ. ಬಟ್ ಆದರೆ ಒಂದು ಶಕ್ತಿ ಬೇಕಾಗಿದೆ ಇಲ್ಲಿ. ನೀನಂತ ನಿಮ್ಮಪ್ಪ ಅಂತ ಅನ್ಕೊಂಡು ಜನರಿಗೋಸ್ಕರ ಆಡಳಿತ ಮಾಡುವಂತ ಒಂದು ಹೊಸ ಆಡಳಿತವನ್ನ ನಾವು ಯಲಹಂಕದಲ್ಲಿ ತರಬೇಕಾಗಿದೆ. ಈ ಕಾರ ಹರಿಯೋದು, ಉಪ್ಪು ಹರಿಯೋದು, ತೊಡೆ ತಟ್ಟೋದು, ಕಡ್ಗಳನ್ನ ಹಿಡ್ಕೊಳೋದು, ಈ ಕ್ರಿಮಿನಲ್ಗಳ ಜೊತೆ ಕೂತ್ಕೊಂಡು ಬರ್ಡೇ ಕೇಕ್ ಕಟ್ ಮಾಡೋದು, ಇವೆಲ್ಲ ಏನ್ ಗೊತ್ತಾ, ನಾಗರಿಕ ಸಮಾಜಕ್ಕೆ ಅನವಶ್ಯಕತೆ ಅಂತ ಅನಿಸ್ತದೆ. ಬಟ್ ಇದನ್ನ ಪ್ರಶ್ನೆ ಮಾಡೋಕ್ಕೂ ಕೂಡ ಇಲ್ಲಿ ಯಾರು ಕೂಡ ಜನ ಇಲ್ಲ. ನೋಡ್ರಿ, ಅಲ್ರಿ ಖಡ್ಗಗಳನ್ನ ಗಿಫ್ಟ್ ಆಗಿ ಕೊಟ್ಟು, ಅಲ್ಲರಿ ಕತ್ತಿನಲ್ಲಿ ಇದನ್ನ ಬರ್ಡೇ ಕೇಕ್ ಅನ್ನ ಯಾರಾದ್ರೂ ಸಣ್ಣ ಹುಡುಗರು ಕಟ್ ಮಾಡಿದವ್ರ ಮೇಲೆ FIR ಹಾಕಿ ಜೈಲ್ಗೆ ಹಾಕುವಂತ ಇದೇ ಬೆಂಗಳೂರು ಪೊಲೀಸರು ಖಡ್ಗಗಳನ್ನ ಕೊಟ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಒಳ್ಳೆ ಅಯ್ಯೋ ಗುರು ನಾವೇನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತಂದ್ರೆ ಯಲಹಂಕಕ್ಕೆ ಬದಲಾವಣೆ ಬೇಕಾಗಿದೆ. ನಾವೆಲ್ಲ ಕೈ ಜೋಡಿಸಿ ಬದಲಾಯಿಸೋಣ. ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಬೆಂಗಳೂರನ್ನೋ ಸಿಟಿ ಹುಟ್ಟಾಕ್ಲಿಕ್ಕೆ ಯಲಹಂಕ ಅನ್ನೋ ಈ ಒಂದು ಹೆಸರು, ಯಲಹಂಕ ಅನ್ನೋ ಮಣ್ಣಿದೆಯಲ್ಲ, ಇದು ತುಂಬಾ ಕೆಲಸ ಮಾಡಿದೆ. ದ ಬರ್ತ್ ಆಫ್ ಬೆಂಗಳೂರು ಟುಕ್ ಪ್ಲೇಸ್ ಫ್ರಮ್ ಈ ಯಲಹಂಕ ಇಂದನೇ ಈ ಬೆಂಗಳೂರು ಕೂಡ ಬಂದಿದ್ದು. ಹಂಗಾಗಿ ನೀವು ಯಲಹಂಕದಲ್ಲಿರುವಂತ ನಿವಾಸಿಗಳು ಈ ಮಾಫಿಯಾಗಳನ್ನ ಮಟ್ಟ ಹಾಕ್ಲಿಕ್ಕೆ, ಈ ಮಾಫಿಯಾನ ಮುಕ್ತ ಮಾಡ್ಲಿಕ್ಕೆ, ಈ ಮಾಫಿಯಾನ ಮನೆಗೆ ಕಳ್ಸಕ್ಕೆ, ಮಾಫಿಯಾನ ಸೋಲ್ಸಕ್ಕೆ, ಈ ಮಾಫಿಯಾನ ಮತ್ತೆ ವಾಪಸ್ ಬರ್ದಂಗೆ ನೋಡ್ಕೊಳ್ಳೋ ಅಂತ ಕೆಲಸವನ್ನ ನೀವು ಮಾಡಬಹುದು. ಹಾಗಾಗಿ ದಯಮಾಡಿ ಇನ್ನು 1.5 ವರ್ಷ ಇದೆ, 1.5 ವರ್ಷದ ಮೇಲೆ ಒಂದು ವರ್ಷದ ಮೇಲೆ ಒಂದು 7-8 ತಿಂಗಳಿದೆ. ಓಕೆ, ದಯಮಾಡಿ ಇವತ್ತಿನಿಂದ ವಿ ಆರ್ ಗೋಯಿಂಗ್ ಟು ನಮ್ಮ ಅಲ್ಲಿ ಅಲ್ಲಿ ನಮ್ಮ ಒಂದು ಆಫೀಸು ಮತ್ತೆ ನಮ್ಮ ಒಂದು ಅಲ್ಲಿ ಸಂಘಟನೆ ಅತಿ ಶೀಘ್ರದಲ್ಲಿ ಅಲ್ಲಿ ಶುರುವಾಗಲಿದೆ. ಬಟ್ ಇವತ್ತು ಯಾಕೋ ಅದನ್ನ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನ ಮಾತಾಡ್ತಾ ಇದ್ದೀವಿ. ಓಕೆ, ವಿ ಡೋಂಟ್ ಕೇರ್. ಇದು ಸಾಂವಿಧಾನಿಕವಾಗಿ ಯಾವನೇ ಮಾಫಿಯಾಗಳನ್ನ ನಡೆಸಿದ್ರೆ, ಯಾವನೇ ರೌಡಿಸಮ್ಗಳನ್ನ ಮಾಡಿದ್ರೆ, ಯಾವನೋ ಆಡಳಿತನ ಹೆಸರಲ್ಲಿ ಹುಚ್ಚುತನ ಮೆರೆದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಗೆ ಸಂವಿಧಾನ ಕೊಟ್ಟಿದೆ. ಇವನ್
ಟುಡೇ ಫಾರ್ ದ ಸೇಮ್ ರೀಸನ್ ನಿಮ್ಗಳ ಮುಂದೆ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ ಎಷ್ಟೋ ಜನ ಅವ್ರದೇ ಪಕ್ಷದವರು ಅವನನ್ನ ಇಷ್ಟಪಡಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ರಾಜಕೀಯವಾಗಿ ಮಟ್ಟ ಹಾಕಬೇಕು, ರಾಜಕೀಯವಾಗಿ ಅವ್ರನ್ನ ಸೋಲಿಸ್ಬೇಕು. ಸುಮ್ಮನೆ ಫೇಸ್ಬುಕ್ ಅಲ್ಲಿ ಅದು ಇದು ಮಾತಾಡಿ ಪ್ರಯೋಜನ ಇಲ್ಲ. ರಾಜಕೀಯವಾಗಿ ವಿ ನೀಡ್ ಟು ಡಿಫೀಟ್ ಹಿಮ್. ಆತನನ್ನ ಸೋಲಿಸಿ ಮಾಫಿಯಾ ಮುಕ್ತ ಯಲಹಂಕವನ್ನ ಮಾಡಬೇಕಾಗಿದೆ. ನಮ್ಮ ಜೊತೆ ಕೈ ಜೋಡಿಸಿ ಅಂತ ಈ ಮೂಲಕ ಹೇಳುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನು KN ಜಗದೀಶ್ ಕುಮಾರ್, ಅಡ್ವೊಕೇಟ್ ಮತ್ತೆ ಯಂಗ್ಸ್ಟಾರ್ ಪಾರ್ಟಿಯ ಮುಖ್ಯಸ್ಥರು. ಈ ಬಾರಿ ಯಲಹಂಕದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ನಮ್ಮ ಪಕ್ಷ ಪ್ರಾಮಾಣಿಕ ಪ್ರಯತ್ನ ಬೀಳ್ತದೆ. ಸಪೋರ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.